ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ರಾಜ್ಯದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕರಿಗೆ ಈಗಾಗಲೇ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ ಸರ್ಕಾರದಿಂದ ಅಂತಾನೆ ಹೇಳ್ಬೋದು. ಜೊತೆಗೆ ಎಲ್ಲಾ ಅಂಗನವಾಡಿ ನೌಕರರು ಸರ್ಕಾರಕ್ಕೆ ತುಂಬಾನೇ ಒತ್ತಾಯ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏನಕ್ಕಾಗಿ ಅಂತಂದ್ರೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ ಅಂಗನವಾಡಿ ನೌಕರರು ಅಂತ ಕೂಡ ಹೇಳ್ಬಹುದು. ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಅಂಗನವಾಡಿ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಏನಂದರೆ ಹೆಚ್ಚು ಕಮ್ಮಿ 400 ಅಂಗನವಾಡಿ ಕಾರ್ಯಕರ್ತೆಯರನ್ನ ಮೇಲ್ವಿಚಾರಕ್ಕೆ ಹುದ್ದೆಗೆ ವರ್ಗಾವಣೆ ಮಾಡ್ತೀವಿ ಆದಷ್ಟು ಬೇಗ ಅಂತ ಕೂಡ ಹೇಳಿಕೆನ ಕೊಟ್ಟಾಗಿದೆ. ಆದರೆ ಈಗ ಎಲ್ಲ ಅಂಗನವಾಡಿ ನೌಕರರ ಒಂದು ಬೇಡಿಕೆ ಏನೆಂದರೆ ಅವರ ಗೌರವಧನ ಏರಿಕೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸರ್ಕಾರ ಗೌರವಧನ ಏರಿಕೆ ಮಾಡುವುದರ ಬಗ್ಗೆ ಏನಂತ ಚಿಂತನೆ ಮಾಡ್ತಾ ಇದೆ, ಹಾಗೆ ಸರ್ಕಾರದಿಂದ ಏನಂತ ಉತ್ತರ ಸಿಕ್ಕಿದೆ ಈ ಗೌರವಧನ ಏರಿಕೆಗಾಗಿ. ಜೊತೆಗೆ ಅಂಗನವಾಡಿ ನೌಕರರ ಅನೇಕ ಬೇಡಿಕೆಗಳಿದೆ, ಒಂದಲ್ಲ ಎರಡಲ್ಲ. ಅವರ ಗ್ರಾಚ್ಯುಟಿ ಆಗಿರ್ಬೋದು, ಅಂಗನವಾಡಿ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸೋದ್ರ ಬಗ್ಗೆ ಆಗಿರ್ಬೋದು, ಕನಿಷ್ಠ ವೇತನ ಜಾರಿಗೊಳಿಸೋದ್ರ ಬಗ್ಗೆ ಆಗಿರ್ಬೋದು, ಇನ್ನು ಅನೇಕ ರೀತಿಯಾದಂತಹ ಬೇಡಿಕೆಗಳಿದೆ ಅಂತಾನೆ ಹೇಳ್ಬಹುದು. ಜೊತೆಗೆ ಪೋಷನ್ ಟ್ರ್ಯಾಕರ್ ಅಲ್ಲಿ FRS ಮಾಡುವಂತಹ ಸಂದರ್ಭದಲ್ಲೂ ಸಾಕಷ್ಟು ಕಡೆ ತೊಂದರೆ ಆಗ್ತಿತ್ತು, ಅದನ್ನು ಬಗೆಹರಿಸಿದ್ರು ಸರ್ಕಾರ. ಆದರೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ FRS ಮಾಡೋದು ಸಾಕಷ್ಟು ಕಷ್ಟ ಆಗ್ತಿದೆ ಅಂತ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಪೋಷನ್ ಟ್ರ್ಯಾಕರ್ ನಿಯಮಕ್ಕೆ ಅಂಗನವಾಡಿ ನೌಕರರು ಅಂತಾನೆ ಹೇಳ್ಬಹುದು. ಹಾಗೆ ಎಷ್ಟೋ ಜಿಲ್ಲೆಗಳಲ್ಲಿ ಸಾಕಷ್ಟು ಮಹಿಳೆಯರು ಕಾಯ್ತಾ ಇರ್ತೀರಾ ಅಂಗನವಾಡಿ ಜಾಬ್ಗೋಸ್ಕರ. ಹಾಗೆ ಅಂಗನವಾಡಿ ಜಾಬ್ ಕೂಡ ಬಿಟ್ಟಿದ್ದಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ, ಕೊನೆ ದಿನಾಂಕ ಯಾವುದು, ಹಾಗೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾರ್ಯಾರು ಅರ್ಜಿ ಸಲ್ಲಿಸಕ್ಕೆ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಿದ್ರೆ ತಮ್ಮೆಲ್ಲರಿಗೂ ಮಾಹಿತಿ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸೊ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ತನುಜಾ ಯೂಸ್ಫುಲ್ ಇನ್ಫಾರ್ಮೇಶನ್ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇರುವ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ನಮ್ಮ ರಾಜ್ಯದ ಅಂಗನವಾಡಿ ನೌಕರರು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದರೆ ವೇತನಕ್ಕಾಗಿ ಅಂತಾನೆ ಹೇಳ್ಬೋದು. ಗೌರವಧನ ಹೆಚ್ಚಳ ಮಾಡಬೇಕು ಸರ್ಕಾರ, ಗೌರವಧನ ಏರಿಕೆ ಮಾಡಬೇಕು, ಸಾಕಾಗ್ತಾ ಇಲ್ಲ ಈ ಕೊಡ್ತಾಕಿರುವಂತಹ ಗೌರವಧನ. ಹೀಗಾಗಿ ಗೌರವಧನ ಹೆಚ್ಚಳ ಮಾಡಬೇಕು ಸರ್ಕಾರ ಅಂತ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದರೆ. ಜೊತೆಗೆ ಸರ್ಕಾರ ಕೂಡ ಅವರ ಒಂದು ಬೇಡಿಕೆಯನ್ನ ಒಪ್ಕೊಂಡಿದ್ರು ಅಂತಾನು ಹೇಳ್ಬಹುದು. ಹೇಗೆ ಅಂದ್ರೆ ಪ್ರತಿ ಬಾರಿ ಅಂಗನವಾಡಿ ನೌಕರರು ಗ್ರಾಚ್ಯುಟಿ ಬಗ್ಗೆ ಆಗಿರ್ಬೋದು, ಅವರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸುವುದರ ಬಗ್ಗೆ ಆಗಿರ್ಬೋದು, ವೇತನ ಹೆಚ್ಚಳದ ಬಗ್ಗೆ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂತಹ ಬೇಡಿಕೆಗಳು ಸರ್ಕಾರದ ಮುಂದೆ ಇಟ್ಟಾಗ ಸರ್ಕಾರ ಆಯ್ತು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನೋ ಭರವಸೆನ ನೀಡುತ್ತೆ. ಆದರೆ ಯಾವುದೇ ರೀತಿ ಕಾರ್ಯರೂಪಕ್ಕೆ ತರೋದಿಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿ ಅಂಗನವಾಡಿ ನೌಕರರು ಪ್ರತಿಭಟನೆ ಮಾಡಿ ಮಾಡಿ ಬೇಸತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮೊನ್ನೆ ಅಷ್ಟೇ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಸಮಾರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ನೀಡಿರುವ ಪ್ರಕಾರ ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರು 400 ಅಂಗನವಾಡಿ ಕಾರ್ಯಕರ್ತೆಯರನ್ನ ನಾವು ಮೇಲ್ವಿಚಾರಕಿ ಹುದ್ದೆಗೆ ವರ್ಗಾವಣೆ ಮಾಡ್ತೀವಿ, ಆದಷ್ಟು ಬೇಗ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ತಿಳಿಸಿದ್ರು. ಜೊತೆಗೆ ಸಾಕಷ್ಟು ಅಂಗನವಾಡಿ ನೌಕರರು ಈಗ ಮತ್ತೆ ಸರ್ಕಾರಕ್ಕೆ ಮನವಿನ ಮಾಡ್ಕೊತಾ ಇದ್ದಾರೆ, ಅವರ ಗೌರವಧನ ಹೆಚ್ಚಳ ಮಾಡಿ, ನಮಗೆ ನೀವು ಕೊಡ್ತಾಕಿರುವಂತಹ ಗೌರವಧನ ಜೀವನಕ್ಕೆ ಸಾಕಾಗ್ತಾ ಇಲ್ಲ, ಹೀಗಾಗಿ ನಮ್ಮ ಗೌರವಧನ ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ಕೊತಾ ಇದ್ದಾರೆ ಅಂಗನವಾಡಿ ನೌಕರರು. ಒಂದು ವೇಳೆ ಗೌರವಧನ ಏನಾದರೂ ಏರಿಕೆ ಆಗಲಿಲ್ಲ ಅಂದ್ರೆ ನಾವು ಮತ್ತೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಚಾರನ ಸರ್ಕಾರಕ್ಕೆ ತಿಳಿಸ್ತಾ ಇದ್ದಾರೆ ಅಂಗನವಾಡಿ ನೌಕರರು ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಸರ್ಕಾರದ ಅಭಿಪ್ರಾಯ ಏನು, ಸರ್ಕಾರದ ಉತ್ತರ ಏನು ಅಂತ ಸದ್ಯಕ್ಕೆ ಯಾವ ರೀತಿಯಾದಂತಹ ಪ್ರತಿ ಹೇಳಿಕೆನ ನೀಡಿಲ್ಲ ಸರ್ಕಾರ ಅಂತ ಹೇಳ್ಬಹುದು. ಹಾಗೆ ಎಷ್ಟೋ ಜಿಲ್ಲೆಗಳಲ್ಲಿ ಮತ್ತೆ ಪೋಷನ್ ಟ್ರ್ಯಾಕರ್ ಅಲ್ಲಿ ಕೆಲಸ ಮಾಡಕ್ಕೂ ತುಂಬಾ ಕಷ್ಟ ಆಗ್ತಿದೆ ಅಂತ ಅನೇಕ ನೌಕರರು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದಾರೆ ಅಂತಾನೆ ಹೇಳ್ಬಹುದು. ಅದರ ಬಗ್ಗೆ ಕೂಡ ಸರ್ಕಾರ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಅಲ್ಲಿ ನಾವು ಏನೇನ್ ಮಾಡ್ಬೇಕು ಆ ಒಂದು ಕ್ರಮನ ತಗೊಳ್ತೀವಿ ಅನ್ನೋ ಒಂದು ಮಾಹಿತಿನ ಸರ್ಕಾರದಿಂದ ಬಂದಿದೆ ಅಂತಾನೆ ಹೇಳ್ಬಹುದು. ಇನ್ನು ಅನೇಕ ಜಿಲ್ಲೆಗಳಲ್ಲಿ ಆಗಾಗ ಅಂಗನವಾಡಿ ಜಾಬ್ಸ್ ಗಳು ಬಿಡ್ತಾನೆ ಇದ್ದಾರೆ ಫ್ರೆಂಡ್ಸ್. ಸೊ ಯಾರ್ಯಾರು ಅಂಗನವಾಡಿ ಜಾಬ್ಗೋಸ್ಕರ ಕಾಯ್ತಾ ಇದ್ದೀರಾ ನೀವು ಅವಾಗ ಚೆಕ್ ಮಾಡ್ಕೊತಾ ಇರಿ. ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅಂಗನವಾಡಿ ಜಾಬ್ಗೆ ಯಾರ್ಯಾರು ಕಾಯ್ತಾ ಇದ್ದೀರಾ, ಜಾಬ್ ಬಿಟ್ಟಿದ್ದಾರೆ ಅಂತಾನೆ
ಹೇಳ್ಬೋದು. ಅಕ್ಟೋಬರ್ 10ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಸಹಾಯಕಿ ಆಗಿದ್ರೆ ಸಹಾಯಕಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನೀವು 10th ಪಾಸ್ ಆಗಿರ್ಬೇಕು, ಅಥವಾ ಕಾರ್ಯಕರ್ತೆ ಪೋಸ್ಟ್ಗೆ ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕು ಅಂದ್ರೆ PUC ಪಾಸ್ ಆಗಿರ್ಲೇಬೇಕಾಗಿರುತ್ತೆ ಫ್ರೆಂಡ್ಸ್. ಸೊ ಅಕ್ಟೋಬರ್ 10 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಯಾರ್ಯಾರು ದಕ್ಷಿಣ ಭಾಗ ಕಡೆ ಇದ್ದೀರಾ ದಯವಿಟ್ಟು ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಸೊ ಆಗಾಗ ಸರ್ಕಾರದಿಂದ ಬರ್ತಾಕಿರುವಂತಹ ಅಂಗನವಾಡಿ ಅಪ್ಡೇಟ್ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮ ಚಾನೆಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಹಿತಿ ಇಷ್ಟ ಆದ್ರೆ ಪುಟ್ಟದೊಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.